ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಇವತ್ತು ವಿಶೇಷವಾಗಿ ಕುಂದಾಪುರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಕೋಳಿ ಸುಕ್ಕ ಹೆಂಗ್ ಮಾಡೋದಂತ ನೋಡುವ. ನಾನಿಲ್ಲಿ 1 kg ಆಗುವಷ್ಟು ಕೋಳಿ ಮಾಂಸವನ್ನ ತೆಗೆದುಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನ ಸೇರಿಸಿ ಮಿಕ್ಸ್ ಮಾಡಿ ನಾವು ಪಕ್ಕದಲ್ಲಿ ಇಟ್ಟುಕೊಳ್ಳಬೇಕು. ನೋಡಿ, ಈ ತರ ಮಾಡಿ ನೀವು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಕೋಳಿ ಸುಕ್ಕ ಮಾಡೋದಕ್ಕೆ ಯಾವ ತರ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡುವ. ನಾನಿಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಧನಿಯವನ್ನ ತಗೊಂಡೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಕೂಡ ತಗೊಂಡೆ. ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ. ಯಾವಾಗ್ಲೂ ನಾನ್ ವೆಜ್ ಮಾಡುವಾಗ ಜೀರಿಗೆ ಮತ್ತು ಮೆಂತ್ಯವನ್ನ ಈಕ್ವಲ್ ಪ್ರಮಾಣದಲ್ಲೇ ತಗೊಳ್ಳಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಖಾರಕ್ಕೆ ಒಂದು 25 ಬ್ಯಾಡಿಗೆ ಮೆಣಸನ್ನ ಕೂಡ ತಗೊಂಡೆ. ಹಾಗೆ ಬೆಳ್ಳುಳ್ಳಿಯು ಕೂಡ ಒಂದು 20 ಪೀಸ್ ಇದೆ. 20 ಪೀಸ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1 ಈರುಳ್ಳಿಯನ್ನ ಕೂಡ ತಗೊಂಡಿದ್ದೀನಿ. ಇವಾಗ ನಾವು ಹೇಗ್ ಮಾಡೋದಂತ ನೋಡುವ. ಮತ್ತೆ ಒಂದು ಫ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕೊಳ್ಳುವ. ಈಗ ನಾವು ತಗೊಂಡ ಎಲ್ಲ ಮಸಾಲೆಯನ್ನ ಒಟ್ಟಿಗೆ ಹುರ್ಕೊಳ್ಳುವ. ಇದನ್ನ ಸಣ್ಣ ಹುರಿಯಲ್ಲೇ ಅದು ಗಮ್ ಅಂತ ಪರಿಮಳ ಬರುವ ತನಕ ನಾವು ಹುರ್ಕೋಬೇಕು. ಕಲರ್ ಕೂಡ ಚೇಂಜ್ ಆಗತ್ತೆ, ಅಲ್ಲಿ ತನಕ ಇದನ್ನ ಹುರ್ಕೋಬೇಕಾಗತ್ತೆ. ಅದ್ರ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಸಣ್ಣ ಹುರಿಯಲ್ಲೇ ಹುರ್ಕೊಳ್ಳಿ. ಇವಾಗ ನೀವು ಈ ಒಣಮೆಣಸನ್ನ ಹಾಕಿ ಇದನ್ನು ಕೂಡ ಅಷ್ಟೇ ಅದು ಗರಂ ಅನ್ನೋ ತನಕ ನಾವು ಹುರ್ಕೋಬೇಕಾಗತ್ತೆ. ಇದು ಕೂಡ ಚೆನ್ನಾಗಿ ಹುರಿಬೇಕು, ಇಲ್ಲ ಅಂದ್ರೆ ಹಸಿ ಸ್ಮೆಲ್ ಬರುತ್ತೆ ಮೆಣಸು ಕೂಡ. ಮತ್ತೆ ಇಲ್ಲಿ ನಾನು 1 ಕಪ್ಪು ಕಾಯಿಯನ್ನ ತಗೊಂಡೆ. ಇದನ್ನು ಕೂಡ ಲೈಟ್ ಆಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡೆ. ಇವಾಗ ತಗೊಂಡ ಮಸಾಲೆಯನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡೆ. ಆ ಮಿಕ್ಸಿಗೆ ಇವಾಗ ನಾನು ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸಿ ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಆ ಮಸಾಲೆಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಒಂದು ಸ್ವಲ್ಪ ಅರಿಶಿಣವನ್ನ ಸೇರಿಸಿ ನೈಸ್ ಆಗಿ ನೀವು ಇದನ್ನ ರುಬ್ಕೋಬೇಕಾಗತ್ತೆ. ಇದು ಬರೀ ಮಸಾಲೆ ಅಷ್ಟೇ ಇರೋದು, ಕಾಯಿ ಇನ್ನೂ ಸೇರ್ಸಿಲ್ಲ, ಬರೀ ಮಸಾಲೆ ಇದು. ಸೊ ಈ ತರ ಮಸಾಲೆ ರುಬ್ಬಿ ಆಯ್ತಲ್ವಾ. ಇವಾಗ ನಾವು ಚಿಕನಿಗೆ 1 ಸ್ಪೂನ್ ಅಷ್ಟು ಈ ಮಸಾಲೆಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಈ ರೀತಿ ಮಾಡೋದ್ರಿಂದ ಚಿಕನಿಗೆ ಖಾರ, ಉಪ್ಪು, ಹುಳಿ ಎಲ್ಲ ಮಸಾಲೆಯು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ನಮ್ಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಗೆ ಮಾಡೋದು. ಇವಾಗ ನಾನಿಲ್ಲಿ ಹುರಿದಿಟ್ಕೊಂಡಂತಹ ಕಾಯಿಯನ್ನ ಮಸಾಲೆಗೆ ಸೇರಿಸ್ಕೊಂಡು ರುಬ್ಕೋಬೇಕು. ಇಲ್ಲಿ ನೀವು ಒಂದು 2 ರೌಂಡ್ ಮಿಕ್ಸಿ ತಿರ್ಸ್ಕೊಂಡ್ರೆ ಸಾಕು, ಜಾಸ್ತಿ ಕಡಿಯೋದ್ ಬೇಡ. ಯಾಕಂದ್ರೆ ನಾವಿಲ್ಲಿ ಕೋಳಿ ಸಾರು ಮಾಡ್ತಾ ಇಲ್ಲ, ಸುಕ್ಕ ಮಾಡೋದು. ಹಾಗಾಗಿ ಕಾಯಿ ತರಿ ತರಿ ಹಾಗೆ ಇರ್ಬೇಕು. 2 ರೌಂಡ್ ನಾವು ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ತರ 2 ರೌಂಡ್ ಮಿಕ್ಸ್ ಮಾಡಿದೆ ನಾನು ಅಷ್ಟೇನೆ. ನೋಡಿ, ಕಾಯಿ ತರಿ ತರಿ ಹಾಗೆ ಕಾಣಿಸ್ತಾ ಇದೆ, ಬಟ್ ಅಷ್ಟೇ ಇದ್ರೆ ಸಾಕು. ಮತ್ತೆ ನೈಸ್ ಆಗಿ ರುಬ್ಬಕ್ಕೆ ಹೋಗ್ಬೇಡಿ, ಚೆನ್ನಾಗ್ ಬರಲ್ಲ ಕೋಳಿ ಸುಕ್ಕ. ಇಷ್ಟ ಆದ್ರೆ ಸಾಕು. ಇವಾಗ ನಾನು ಇಲ್ಲಿ ಮಣ್ಣಿನ ಪಾತ್ರೆಯನ್ನ ತಗೊಂಡಿದ್ದೀನಿ. ಈ ಮಣ್ಣಿನ ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕೊಳ್ಳಿ. ತೆಂಗಿನೆಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಅದು ಬಿಸಿ ಆಗ್ತಾ ಇರುವ ಹಾಗೆ ನಾನು ಒಂದು 2 ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಇವಾಗ ಇಲ್ಲಿ ಸೇರ್ಸ್ಕೋಬೇಕು. ಈ ಈರುಳ್ಳಿ ಬ್ರೌನ್ ಕಲರ್ ಬರುವ ತನಕ ನಾವು ಚೆನ್ನಾಗಿ ಅದನ್ನ ಹುರ್ಕೋಬೇಕು. ಚೆನ್ನಾಗಿ ಹುರಿಯಿರಿ. ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ಈರುಳ್ಳಿ ಹುರಿದು ರೆಡಿ ಆಗಿದೆ. ಈ ಸಮಯದಲ್ಲಿ ನೀವು ಇವಾಗ ಕಲ್ಸಿಟ್ಕೊಂಡಂತಹ ಕೋಳಿ ಮಾಂಸವನ್ನ ಇದಕ್ಕೆ ಹಾಕಿ ಬೇಯಿಸ್ಕೊಳ್ಳಿ. ಇಲ್ಲಿ ನೀವು ಯಾವುದೇ ತರದ ನೀರನ್ನ ಸೇರಿಸಬಾರ್ದು. ಹಾಗೆ ಎಣ್ಣೆ ಜೊತೆನೆ ಬೇಯಿಸ್ಕೊಳ್ಬೇಕಾಗತ್ತೆ. ಈರುಳ್ಳಿ ಇರುತ್ತಲ್ವಾ, ಅದ್ರ ಜೊತೆನೆ ಬೇಯಿಸ್ಕೊಳ್ಳಿ, ನೀರು ಬೇಡ. ಯಾಕಂದ್ರೆ ಕೋಳಿ ಮಾಂಸ ಬೇಯ್ತಾ ಇರುವ ಹಾಗೆ ನೀರಿನ ಅಂಶ ಬಿಟ್ಕೊಂಡ್ ಬಿಡತ್ತೆ. ಹಾಗಾಗಿ ನೀರು ಹಾಕೋದು ಬೇಡ ಇಲ್ಲಿ. ಅದು ಚೆನ್ನಾಗಿ ಬೇಯೋ ತನಕ ನೀವು ಹಾಗೇನೆ ಮುಚ್ಚಿ ಇಟ್ಬಿಡಿ.
ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಚಿಕನ್ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ಇಷ್ಟ ಆದ್ರೆ ಆಯ್ತು. ನೋಡಿ ಈ ತರ ಬಂದಿದೆ ನೋಡಿ. ನಮ್ಗೆ ಅದು ಬೆಂದಿದೆ ಅಂತ ಕಂಪ್ಲೀಟ್ ಬೇಯಬೇಕು ಮಾಂಸ ಎಲ್ಲ. ಫುಲ್ ಬೆಂದ ಆದ್ಮೇಲೆ ಈ ರುಬ್ಬಿದಂತಹ ಮಸಾಲೆಯನ್ನ ಅದಕ್ಕೆ ಹಾಕಿ, ಎಲ್ಲಾ ಮಸಾಲೆಯನ್ನ ಹಾಕಿ. ಇಲ್ಲಿ ನೀರು ಕೂಡ ನೀವು ಜಾಸ್ತಿ ಸೇರಿಸ್ಬೇಡಿ, ಮಿಕ್ಸಿಯನ್ನ ತೊಳೆದು ಅದ್ರ ನೀರ್ ಹಾಕಿದ್ರೆ ಸಾಕು. ಮತ್ತೆ ಜಾಸ್ತಿ ನೀರ್ ಸೇರ್ಸೋದು ಬೇಡ ಇಲ್ಲಿ. ನೋಡಿ ಈ ಸ್ಟೇಜ್ ಅಲ್ಲಿ ಇದ್ರೆ ಸಾಕಾಗತ್ತೆ. ಇವಾಗ ಸ್ವಲ್ಪ ಮಸಾಲೆನ ತೊಳೆದ ನೀರನ್ನ ಸೇರಿಸಿ, ಇಷ್ಟೇ ಸಾಕು. ಚಿಕನಿಗೆ ಮೊದ್ಲೇ ನಾವು ಉಪ್ಪನ್ನ ಹಾಕಿದೇವಲ್ವಾ, ನೀವು ಮತ್ತೆ ಉಪ್ಪು ಸಪ್ಪೆ ಅಂತ ಅನ್ಸಿದ್ರೆ ಇಲ್ಲಿ ಉಪ್ಪನ್ನ ಕೂಡ ಸೇರಿಸ್ಕೊಳ್ಳಿ. ನೋಡಿ ಇದು ಯಾವಾಗ್ಲೂ ದಪ್ಪ ಇರ್ಬೇಕು, ತೆಳು ಇರಬಾರ್ದು. ಹಾಗಾಗಿ ನೋಡಿ ಈ ಸ್ಟೇಜಿಗೆ ಬರ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಕೋಳಿ ಮಾಂಸದ ಜೊತೆಗೆ ಚೆನ್ನಾಗಿ ಬೇಯಿಸಿ. ನೋಡಿ ಚೆನ್ನಾಗಿ ಕುದಿತಾ ಇದೆ. ಈ ತರ ಕುದಿ ಬಂದಾದ್ಮೇಲೆ ಇಳಿಸ್ಬೇಕು ಅದನ್ನ. ನೋಡಿ ಇವಾಗ ನಮ್ದು ಕೋಳಿ ಸುಕ್ಕ ರೆಡಿ ಆಗಿದೆ. ಈ ಸ್ಟೇಜ್ ಅಲ್ಲಿ ನೋಡಿ ಇವಾಗ ಕಂಪ್ಲೀಟ್ ಆಗಿ ಕೋಳಿ ಸುಕ್ಕ ರೆಡಿ ಆಯ್ತು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವ್ ಇದನ್ನ ನೀರ್ ದೋಸೆ, ಅನ್ನ, ರೊಟ್ಟಿ ಜೊತೆನೂ ಕೂಡ ತಿನ್ಬಹುದು. ದಪ್ಪಾಗೆ ಬರುತ್ತೆ ಇದು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನಿಮ್ಗೂ ಹೇಗ್ ಬಂತಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ. ಇನ್ನೊಂದು ವಿಶೇಷತೆಯ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.